ನೋಡು ಚಂಪಾ, ಈಗ ನನ್ ಸಾವು ಬದುಕೋ ನಿನ್ ಕೈಯಾಗದೆ. ನನ್ನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಳಕ್ ಹೋಗು, ಇಲ್ಲ ಅಂತ ಅಂದ್ರೆ ವಾಪಸ್ ಹಟ್ಟಿಗೊಂಟವು. ಹಂಗಾರೆ ನನ್ ಕೈ ಬಿಟ್ಬಿಡ್ತೀಯೇ? ಇಲ್ಲ ಚಂಪಾ, ಸಮಯ ನೋಡ್ಕೊಂಡು ಆ ವಿಷಯ ಮಾತಾಡ್ತೀನಿ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಸುಬಸ, ಹೋಗ್ಲಿ ಬಿಡ್ಲ, ಬೇಜಾರ್ ಮಾಡ್ಕೋಬೇಡ. ಇವ್ರು ಏನ್ ಅನ್ಕೊಂಡ್ಬಿಟ್ಟವ್ರಮ್ಮ ನನ್ನನ್ನ? ಎಲ್ಲಾರು ಬಂದು ಹೊಡಿತಾ ಇದಾರೆ. ಚಿಕ್ಕ ಹುಡ್ಗನೆ, ಅವನ್ ನೋಡಿದ್ರೆ ಹಂಗ್ ಹೊಡಿತಾನೆ. ನಮ್ಮಪ್ಪ ಮಗ ಅಂತಾನು ನೋಡ್ದೆ ಹೊಡಿತಾವ್ರೆ. ನಾನು ಏನ್ ಮಾಡ್ಲಿ? ಇದಕ್ಕೆ ಯಾಕಂಡ್ಲ ಮದ್ವೆಗೆ ಎಲ್ಲಿ ವಿಘ್ನ ಬಂದ್ಬಿಡ್ತದ ಅಂತ ಒದ್ದಾಡ್ ಸಾಯ್ತಾ ಇದ್ದೀನಿ. ಆಮೇಲೆ ಇವ್ರು ಯಾರು ನಿನ್ ಮುಂದೆ ನಿಂತ್ಕೊಂಡು ಮಾತಾಡಕ್ ಹಾಕಿಲ್ಲ, ಹಂಗ ಬದುಕ್ಬೋದು ನೀನು. ನೋಡು ಸುಬಸ, ಇದಕ್ಕೆಲ್ಲ ಮುಕ್ತಿ ಸಿಗ್ಬೇಕು ಅಂದ್ರೆ, ನೀನ್ ಅನ್ಕೊಂಡಾಗ ನೀನ್ ಬದುಕ್ಬೇಕು ಅಂದ್ರೆ ಈ ಮದ್ವೆ ಆಗ್ಲೇಬೇಕು. ಏನಾನ ವ್ಯತ್ಯಾಸ ಆಗಿ ಮದ್ವೆ ಆಗ್ಲಿಲ್ಲ ಅಂದ್ರೆ ಸಾಯ ತನಕ ನೀನ್ ನಿಮ್ಮ ಅಪ್ಪನ ತರನೇ ಬದುಕ್ಬೇಕಾಯ್ತದೆ. ಇದನ್ ಗೆಪ್ತಿ ಮಡಿಕೊಂಬಿಡು. ಅವ್ವ, ಯಾಕಂಗ್ ಹೇಳಿ? ಈಟೆಲ್ಲ ಆದ್ಮೇಲೆ ಮದ್ವೆ ಆಗಕ್ಕಿಲ್ವೇ? ಯಾವ ತೊಂದ್ರೆ ಬಂದ್ಬಿಡ್ತದೆ? ನಂಗೆ ಮದ್ವೆ ಆಗ ಗಂಟ ನಿರಾಳ ಇಲ್ಲ. ಇವನ್ ಮದ್ವೆ ಒಂದಾಗ್ಬಿಟ್ರೆ ಆಮೇಲೆ ನನಗ್ ನೆಮ್ಮದಿ. ಸುಭಾಸ, ಅವ್ವ ಹೇಳಿದ್ದು ಅರ್ಥ ಆಯ್ತು ತಾನೆ? ನೋಡು, ಈ ಮದ್ವೆ ಒಂದ್ ಆಗ ಗಂಟ ನೀನ್ ಯಾವ್ದೇ ತಂಟೆ ತಕರಾರು ಮಾಡ್ಕೊಳ್ದಂಗೆ ಮರ್ವಾದೆಯಿಂದ ಇದ್ಬಿಡು. ನೀನೇನಾರ ಎಡವಟ್ ಮಾಡ್ಕೊಂಡ್ರೆ ಈ ಮದ್ವೆ ಅಂತೂ ಆಗಕ್ಕಿಲ್ಲ. ಆಮೇಲೆ ನಿನ್ ಬದುಕು ಎಕ್ಕುಟ್ಟೋಯ್ತದೆ ಆಟೆಯ. ಹೌದು ಸುಭಾಸ, ಜೀವನದಾಗೆ ತಾಳ್ಮೆ ಸಾನೆ ಮುಖ್ಯ. ತಾಳ್ಮೆಯಿಂದ ಇರೋಣ. ಈಗ ನಮ್ಮ ಮಟ್ಟಿಯವ್ರಿಗೋಸ್ಕರ ನಾನು ಅವಳನ್ನ ಮದ್ವೆ ಆಯ್ತೀನಿ. ಈ ಮದ್ವೆ ಆದ್ಮೇಲೆ ನೀನ್ ಬೆಂಗಳೂರು ಹೊಂಟೋಗು. ನನ್ನ ಫ್ರೆಂಡ್ಗೆ ಹೇಳಿ ನನ್ಗೆಲ್ಲ ವ್ಯವಸ್ಥೆ ಮಾಡಿವ್ನಿ. ಆಮ್ಯಾಕೆ ಟೈಮ್ ನೋಡ್ಕೊಂಡು ಅಲ್ಲಿಗೆ ಬಂದು ನಿನ್ನ 2ನೇ ಮದ್ವೆ ಮಾಡ್ಕತೀನಿ. ಈ ಇಸ್ಯವ ನಾನು ವಿದ್ಯಕ್ಕುಂತವ ಹೇಳ್ಕೋಬೇಕು. ಅವರೇ ಏನಾರು ದಾರಿ ತೋರಿಸ್ತಾರೆ. ಏಳು ಚಂಪಾ. ವಿದ್ಯಕ್ಕ, ನಿಮ್ ತವ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನಾಯ್ತು ಚಂಪಾ? ಅಲ್ಲೇನಾದ್ರೂ ತೊಂದರೆ ಗಿಂದ್ರೆ ಆದತೆ? ಅಕ್ಕ, ಅದು ಯಾರಾದ್ರೂ ಏನಾದ್ರೂ ಅಂದ್ರೆ ಚಂಪಾ? ಅಕ್ಕ, ಅದು ಬಡವ್ರ ಮನೆ ಹುಡ್ಗಿ ಶ್ರೀಮಂತ್ರ ಮನೆ ಹುಡ್ಗನ್ನ ಪಿರುತಿ ಮಾಡೋದು ತೆಪ್ಪೆ. ದುಡ್ಡಿದ್ದು ಗುಣವಂತ ಆಗಿದ್ರು ಪಿರುತಿನೇ ದ್ಯಾವ್ರು ಅನ್ಕೊಂಡು ಅದೇ ಬಡವ್ರಾಗಿದ್ರು ಆಸ್ತಿ ಅಂತಸ್ತು ವ್ಯಾಮೋಹಕ್ಕೆ ಬೆಲೆ ಕೊಡ್ದೆ ಮನ್ಸಿಗೆ ಬೆಲೆ ಕೊಟ್ಟು ಪಿರುತಿ ಮಾಡಿದ್ರೆ ತಪ್ಪೇನಿಲ್ಲ. ಅದು ಬಿಟ್ಟು ದುಡ್ಡು ಕಾಸೆ ಮುಖ್ಯ ಅಂತ ಶ್ರೀಮಂತರು ಅನ್ಕೊಂಡ್ರೆ ಅವ್ರ ಹತ್ರ ಕಾಸೈತೆ ಅಂತ ಬಡವರು ಅವ್ರನ್ನ ಪಿರುತಿ ಮಾಡಿದ್ರೆ ಅದು ತಪ್ಪಾಯ್ತದೆ. ಇಲ್ಲ ಅಕ್ಕ, ಪಿರುತಿ ಶುರು ಆಗಿದ್ದೆ ಶ್ರೀಮಂತ್ರ ಮನೆ ಹುಡ್ಗನಿಂದ. ಮೊದ್ಲು ಆ ಹುಡ್ಗನೇ ಪಿರುತಿ ಅಂತ ಹುಡ್ಗಿ ಹಿಂದೆ ಬಿದ್ದವನೆ. ಆಗ ಅವಳು ಗಿಣಿಗ್ ಹೇಳ್ದಂಗೆ ಹೇಳವಳೆ, ಇವೆಲ್ಲ ಸರಿ ಬರಕ್ಕಿಲ್ಲ, ನಿಮ್ಮಂತಸ್ತೆ ಬ್ಯಾರೆ ನಮ್ಮಂತಸ್ತೆ ಬ್ಯಾರೆ ಅಂತವ. ಆದ್ರೆ ಅವನು ಅಂತಸ್ತಿಕ್ಕಿಂತ ಪಿರುತಿ ದೊಡ್ಡದು ಅಂತ ಹೇಳವನೆ. ಅನ್ನಕ್ಕೆ ತಪ್ಪೇ ಇಲ್ಲ, ಅವರಿಬ್ರು ಒಂದಾಗದೆ ನ್ಯಾಯ. ಅದ್ ಸರಿ, ಆ ಹುಡ್ಗ ಯಾರು? ಅಕ್ಕ, ಅದು ಏಳು ಚಂಪಾ. ಅದು ನನ್ನ ಫ್ರೆಂಡು ಅಕ್ಕ.
ಅವಳು ಅವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ಟವಳೆ. ಅವನಿಲ್ದೆ ಬದುಕಕ್ಕೆ ಆಗೋಕಿಲ್ಲ ಅನ್ನೋಷ್ಟು ಹಚ್ಕೊಂಡ್ಬಿಟ್ಟವಳೆ ಅಕ್ಕ. ಅದ್ ಸರಿ, ಆ ಹುಡ್ಗ ಒಳ್ಳೆಯವನಾ? ಹುಡುಗ ಏನೋ ಒಳ್ಳೆಯವನೇ ಅಕ್ಕ. ಮತ್ ಇನ್ಯಾಕ್ ತೊಂದ್ರೆ? ಸುಮ್ಕೆ ಕಣ್ ಮುಚ್ಕೊಂಡ್ ಮದ್ವೆ ಆಗೋದು. ಅವನ್ಗೆ ಪಿರುತಿ ಮಾಡುವಾಗ ಇದ್ದಿದ್ದ ಧೈರ್ಯ ಇವಾಗಿಲ್ಲ ಅಕ್ಕ. ಮನೇಲಿ ಇನ್ನೊಂದ್ ಮದ್ವೆ ಮಾಡಕ್ ನಿಂತವ್ರೆ. ನೋಡ್ತಾ ಇದ್ರೆ ಅವನ್ ಮನೇಲಿ ಈ ವಿಚಾರ ಮಾತಾಡಕ್ಕಿಲ್ಲ ಅನ್ಸ್ತೈತೆ. ಹುಡ್ಗ ಮಾತಾಡಿಲ್ಲ ಅಂದ್ರೆ ಏನಾಯ್ತು? ಹುಡುಗಿನೇ ಧೈರ್ಯ ಮಾಡ್ಬೇಕು. ದೊಡ್ಡೋರ್ ಮುಂದೆ ನಿಂತು ಮಾತಾಡ್ಬೇಕು. ಈಟ್ ಬಿಟ್ರೆ ನನ್ಗೂ ಬೇರೆ ದಾರಿ ಕಾಣ್ತಿಲ್ಲ ಚಂಪಾ. ಹಂಗಾರೆ ಹುಡ್ಗಿನೇ ಹೋಗಿ ಮಾತಾಡೋದು ಸರಿ ಅಂದಿಯಾ ಅಕ್ಕ? ಹೌದು ಚಂಪಾ. ಸರಿ ಅಕ್ಕ, ಹಂಗಾರೆ ಅವಳಿಗೆ ಮಾತಾಡಕ್ ಹೇಳ್ತೀನಿ. ಚಂಪಾ, ದಿಟ ಹೇಳು, ಆ ಹುಡುಗಿ ನೀನೇ ಅಲ್ವೇ? ಅಯ್ಯೋ ಅಕ್ಕ, ಇಲ್ಲ, ಅವಳು ನನ್ನ ಫ್ರೆಂಡು. ಸರಿ ಬಿಡು, ಆಯ್ತು. ಇವಾಗ ನಾನು ಹೇಳದ್ನಲ್ಲ, ಅದ್ನ ಹೋಗ್ಬಿಟ್ಟು ಅವಳ ಹತ್ರ ಹೇಳು. ಸರಿ ಅಕ್ಕ, ನಾನು ಅವಳಿಗೆ ಈಗಲೇ ಫೋನ್ ಮಾಡ್ತೀನಿ. ಸರಿ. ಈ ಚಂಪಾ ಹೇಳ್ತಾ ಇರೋದ್ ಕೇಳಿದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಲ್ಲ. ದಿಟ್ಟವಾಗ್ಲೂ ಅವಳ ಫ್ರೆಂಡ್ ಬಗ್ಗೆನೇ ಹೇಳಿದ್ಲಾ ಇಲ್ವಾ? ಹಂಗೇನು ಇರಕ್ಕಿಲ್ಲ. ಹಂಗೇನಾದ್ರೂ ಆಗಿದ್ರೆ ನನ್ ತವ ಹೇಳ್ಕೊತಿರ್ಲಿಲ್ವೇ? ಚಂಪಾ, ಅದೇನೋ ಫೋನ್ ಮಾಡಿದ್ದಲ್ಲ, ಬಿರ್ನೆ ಹೇಳು. ದಿನಾಲು ನಾನು ನಿನ್ನ ಹತ್ರ ಅದನ್ನ ಹೇಳ್ಕೊಂಡು ಕುಂತ್ಕೊಳ್ಳನೆ. ಸರಿ, ಏನ್ ಮಾಡ್ದೆ? ಅಟ್ಟಿಲ್ ಮಾತಾಡ್ದ? ಅದ್ ಆಟ್ ಸುಲಭ ಅಲ್ಲ ಅಂತ ನಾನು ನಿನ್ಗೆ ಹೇಳಿಲ್ವೇ? ಸರಿ, ಹಂಗಾರೆ ನಿನ್ನ ನಂಬ್ಕೊಂಡ್ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಅದೇನಾದದೋ ಆಗ್ಲಿ, ಬಾ, ನಾನೇ ದೊಡ್ಡ ಗೌಡ್ರ ತವ ಮಾತಾಡ್ತೀನಿ. ಏನ್ ಹೇಳ್ತಾ ಇದೀಯ? ನಮ್ ದೊಡ್ಡಪ್ಪನ್ ತಾವ್ ಮಾತಾಡಕ್ಕಾದತೆ? ನಾವಿಬ್ರು ಮದ್ವೆ ಆಗ್ಬೇಕು ಅಂದ್ರೆ ಮಾತಾಡ್ಲೇಬೇಕು. ನಿನ್ಗೇನ್ ತಲ್ಗಿಲೆ ಕೆಟ್ಟದೆ? ಏನ್ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯ? ನೋಡು, ನಾನ್ ಬಾಯಿಗೆ ಬಂದಂಗೆ ಏನು ಮಾತಾಡ್ತಾ ಇಲ್ಲ. ಪಿರುತಿ ಮಾಡದ್ಮೇಲೆ ಇದನ್ನೆಲ್ಲ ಎದುರಿಸ್ಲೇಬೇಕು ಅಂತ ಹೇಳ್ತೀವ್ನಿ ಅಟ್ಟೆ. ದೊಡ್ಡಗೌಡ್ರ ತವ ಹೋಗಿ ಅವ್ರ ಕಾಲಿಗೆ ಬಿದ್ದು ನಾವಿಬ್ರು ಪಿರುತಿ ಮಾಡ್ತಾ ಇದೀವಿ, ಒಬ್ರನ್ನೊಬ್ರು ಬಿಟ್ಟು ಬದುಕಕ್ ಆಗಕ್ಕೆ ಇಲ್ಲ ಅಂತ ಅವ್ರನ್ನ ಕೇಳ್ಕೊಳ್ಳೋಣ. ಅದಕ್ಕೂ ಅವ್ರೇನಾದ್ರೂ ಒಪ್ದೆ ಹೋದ್ರೆ ನಮ್ಮಿಬ್ರು ಮಧ್ಯೆ ನಡೆದಿದ್ ವಿಷಯನ ಅವ್ರಿಗೆ ಹೇಳ್ಬಿಡೋಣ. ಆಗ ಅವರು ಖಂಡಿತ ಒಪ್ಕೋತಾರೆ. ಅದೇನಾದದೋ ಆಗ್ಲಿ, ಒಟ್ನಲ್ಲಿ ನಮ್ಮಿಬ್ರು ಮದ್ವೆ ಆಗ್ಬೇಕಾಟಯ್ಯ. ಚಂಪಾ, ಯಾಕೆ ಹಿಂಗ ಆಡ್ತಾ ಇದೀಯಾ? ನಾನ್ ಹೇಳೋದಸಿ ಅರ್ಥ ಮಾಡ್ಕೋ. ಈ ವಿಷಯ ಇವಾಗ ಮಾತಾಡೋದ್ ಬೇಡ. ಇನ್ನೇನು, ಲಗ್ನ ಪತ್ರಿಕೆ ಎಲ್ಲ ಹಂಚಿ ಮದ್ವೆ ಹತ್ರ ಬಂದು ಎಲ್ಲ ಕೈ ಮೀರಿ ಹೋದ್ಮೇಲೆ ಮಾತಾಡಕ್ಕಾಗದೆ? ಆಮೇಲೆ ಮರ್ವಾದೆ ಕಳ್ಕೊಳಕ್ಕಿಂತ ಈಗ್ಲೇ ಮಾತಾಡೋದು ಒಳ್ಳೇದು. ಇಲ್ಲ, ಇನ್ನ ನಾನ್ ತಡ ಮಾಡಕ್ಕಿಲ್ಲ. ಈಗ್ಲೇ ಗೌಡ್ರ ತವ ಹೋಗಿ ನಮ್ ಪಿರುತಿ ವಿಚಾರನ ಹೇಳ್ತೀನಿ. ಭದ್ರಾ, ನೋಡು, ಇವತ್ತು ನೀವಿಬ್ರು ಬೆಂಗಳೂರು ಸುತ್ತಾಡೋದಕ್ಕೆ ನನ್ನ ಫ್ರೆಂಡ್ ಮಗನ ಕಾರಿಗೆ ಹೇಳಿದ್ದೀನಿ. ಅವನು ನಿಮ್ಮನ್ನ ಬೆಂಗಳೂರೆಲ್ಲ ಸುತ್ತಾಡಿಸಿ ಲಾಟಲ್ಲಿ ಡ್ರಾಪ್ ಮಾಡ್ತಾನೆ. ಸರಿ ಮಾವಯ್ಯ,
ಅದು ಆಮೇಲೆ ಮಕ್ಳಿಗೆಲ್ಲರಿಗೂ ರಜೆ ಇದ್ದಾಗ ಊರಿಗೆ ಒಂದ್ 4-5 ದಿನ ಇರಂಗ್ ಬಂದ್ಬಿಡಿ. ಅಯ್ಯೋ ಬರ್ಬೇಕು ಅಂತ ಎಷ್ಟು ಸಲ ಅನ್ಕೊಂಡಿದೀವಿ ಗೊತ್ತಾ, ಆದ್ರೆ ಏನ್ ಮಾಡೋದು, ಬರಕ್ಕೆ ಆಗಿಲ್ಲ. ಏನೋ ಒಂದು ತಾಪತ್ರಯ ಇರುತ್ತಲ್ಲ ಮನೆ ಅಂದ್ಮೇಲೆ. ಆಯ್ತಾಯ್ತು ಭದ್ರಾ, ಮಕ್ಳಿಗೆ ರಜಾ ಬರುತ್ತಲ್ಲ ಆಗ ಎಲ್ರು ಒಟ್ಟಿಗೆ ನಿಮ್ ಊರಿಗೆ ಬರ್ತೀವಿ, ಸರಿನಾ? ಹ್ಞೂ ಅತ್ಗೆ, ನೀವೆಲ್ರೂ ಒಂದ್ಕಿತ ನಮ್ಮ ಊರಿಗೆ ಬನ್ನಿ. ಆಯ್ತು ಬರ್ತೀವಿ. ಏನಿದು ಗಂಡ ಕರ್ದಾಯ್ತು ತಾನೆ, ಹೆಂಡತಿನೂ ಕರಿಬೇಕಾ? ಆಮೇಲೆ ಭದ್ರಾ ಹುಷಾರಪ್ಪ, ಖುಷಿಯಾಗೆ ಬೆಂಗಳೂರೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಜಮ್ಮಂತ ವಾಪಸ್ ಹೋಗಿ, ಸರಿನಾ? ಹ್ಞೂ ಅತ್ತೆ, ನನ್ನ ಅಮ್ಮಿಗೂ ಮಾತು ಕೊಟ್ಟಿವ್ನಿ. ಆಮೇಲೆ ನೀವ್ ಈಟೆಲ್ಲ ಹೇಳಿದಿರಾ, ನನ್ನ ಅಮ್ಮಿ ನಂಗೆ ಕರ್ಕೊಂಡು ಹೋಗಕ್ಕಾಗತ್ತೆ. ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಸರಿ ಅಕ್ಕ, ಸರಿ ಅತ್ತೆ. ಮಾವ ಬರ್ತೀವಿ ನಾವಿನ್ನು. ಸರಿ ಆಯ್ತು, ಹೋಗ್ಬಿಟ್ ಬನ್ನಿ. ಅವಾಗಾದ್ರೂ ಈ ಅಕ್ಕನ ನೆನ್ಪು ಮಾಡ್ಕೊಂಡು ಒಂದ್ ಫೋನ್ ಆದ್ರೂ ಮಾಡ್ತಾ ಇರೋ. ಸರಿ ಅಕ್ಕ. ಪಕ್ಕದಲ್ಲಿ ಈಗ ಹೆಂಡತಿ ಬಂದ್ಬಿಟ್ಟಿದ್ದಾಳೆ ಅಂತ ಅಕ್ಕನ್ ಮರ್ತ್ ಹೋಗ್ಬಿಡ್ಬೇಡ. ಹಂಗೆಲ್ಲ ಮರ್ತ್ ಬಿಡಕ್ಕಾಯ್ತದೇನಕ್ಕ, ಕೆಲಸದಲ್ಲಿ ಮರ್ತ್ ಬಿಡ್ತೀವ ಅಷ್ಟೇ. ಸರಿ ಅಕ್ಕ, ಇನ್ಮೇಲೆ ನೋಡು ಫೋನ್ ಮಾಡ್ತಾನೆ ಇರ್ತೀನಿ ನಿಂಗೆ. ಸರಿ ಆಯ್ತು ವಿದ್ಯಾ, ಇನ್ಮೇಲೆ ನೀನಾದ್ರೂ ನಿನ್ ಗಂಡಂಗೆ ನೆನಪು ಮಾಡು ಏನೋ. ಸರಿ ಅಮ್ಮ, ಮಾಡ್ತೀನಿ. ವಿದ್ಯಾ, ನಾ ಹೇಳಿದ್ದೆಲ್ಲ ನೆನ್ಪಿದೆ ತಾನೆ, ಮರಿಬೇಡ. ಜಾಣೆ. ಅಮ್ಮಿ ಹೊಡನ್ವೆ. ಹ್ಞೂ ಗೌಡ್ರೆ. ಚಂಪಾ, ಚಂಪಾ, ಚಂಪಾ ನಿಂತ್ಕೋ. ಚಂಪಾ, ನನ್ ಮಾತು ಹೊಸ ಕೇಳು. ನೀನ್ ನನ್ ಮಾತ್ ಕೇಳಕ್ ತಯಾರಿಲ್ಲ ಅಂದ್ಮೇಕೆ ನಾನು ತಯಾರಿಲ್ಲ. ಚಂಪಾ, ನನ್ ಮಾತು ಹೊಸಿ ಕೇಳು. ಚಂಪಾ, ನಾನು ಹೇಳೋದ್ ನಿನಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ಈ ವಿಷಯ ಮಾತಾಡೋದಕ್ಕೆ ಇದು ಸರಿಯಾದ ಟೈಮ್ ಅಲ್ಲ. ಈಗ ನಾವ್ ಮಾತಾಡ್ದೆ ಹೋದ್ರೆ ಪರಿಸ್ಥಿತಿ ಇನ್ನ ಕೆಟ್ಟೋಯ್ತದೆ, ಅದನ್ನ ನೀನ್ ತಿಳ್ಕ. ಹೇಳಿದ ತಕ್ಷಣ ಅವ್ರು ಖುಷಿಯಿಂದ ಒಪ್ಕೊಂಡ್ಬಿಡ್ತಾರೆ ಅನ್ಕೊಂಡಿದ್ಯಾ? ಯಾರ್ ಮನೇಲುವೆ ಹಂಗ ಒಪ್ಕೊಳಕಿಲ್ಲ, ಕೋಪ ಮಾಡ್ಕೋತಾರೆ. ಮಾಡ್ಕೊಳ್ಳಿ ಬಿಡು. ಅವ್ರೇನಾರು ನನ್ನ ಸಾಯಿಸ್ತೀನಿ ಅಂದ್ರುವೆ ನನ್ ಸಾಯಕ್ ಸಿದ್ಧವಾಗಿ ಅವನಿ. ಹಂಗೇನಾರು ನನ್ನ ಹಣೆಲಿ ಹಿಂಗೆ ಸಾಯ್ಬೇಕು ಅಂತ ಬರ್ದಿದ್ರೆ ಸಾಯ್ತೀನಿ ಹೊರತು ನಿನ್ ಬಿಟ್ಟು ಬದುಕಕ್ಕಂತೂ ಆಗಕ್ಕಿಲ್ಲ. ನೀನ್ ಈ ವಿಷಯ ದೊಡ್ಡಪ್ಪ ಹೇಳೋದಕ್ಕೆ ನೀನೇ ನನ್ನ ಕೈಯಾರ ಕೊಂದ್ಬಿಡು. ಚಂಪಾ, ನೀನ್ ಈ ವಿಷಯ ಅವ್ರ ತವ ಮಾತಾಡಿದ ತಕ್ಷಣ ಅವ್ರು ಸುಮ್ಕೆ ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಮಚ್ ತಗೊಂಡು ಕೊಚ್ಚಾಕ್ತಾರೆ, ಇಲ್ಲ ಬಂದೂಕ್ ತಗೊಂಡು ಸುಟ್ಟಾಕ್ತಾರೆ. ಅದಕ್ಕಿನ್ನ ನಾನೇ ಸಾಯೋದ್ ವಾಸಿ. ಅಯ್ಯೋ, ನಿಂಗೆ ಹೆಂಗ್ ಅರ್ಥ ಮಾಡಿಸ್ಲಿ? ಮನೇಲಿ ಮಾತಾಡೋದು ಬ್ಯಾಡ ಅಂದ್ರೆ ಹೆಂಗೆ ಹೇಳು? ಆಯ್ತು, ಇವತ್ ಮಾತಾಡ್ದೆ ಹೋದ್ರೆ ಎಲ್ಲ ಸರಿ ಹೋಯ್ತದ? ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅವ್ವ, ಅಲ್ಲಿ ನೋಡವ್ವ. ನೋಡು ಚಂಪಾ, ಈಗ ನನ್ ಸಾವು ಬದುಕೋ ನಿನ್ ಕೈಯಾಗದೆ. ನನ್ನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಒಳಕ್ ಹೋಗು, ಇಲ್ಲ ಅಂತ ಅಂದ್ರೆ ವಾಪಸ್ ಅಟ್ಟಿಗೊಂಟವು. ಹಂಗಾರೆ ನನ್ ಕೈ ಬಿಟ್ಬಿಡ್ತೀಯೇ? ಇಲ್ಲ ಚಂಪಾ, ಸಮಯ ನೋಡ್ಕೊಂಡು ಆ ವಿಷಯ ಮಾತಾಡ್ತೀನಿ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನ್ ಈ ವಿಚಾರವ ಇತ್ಯರ್ಥ ಮಾಡ್ದೆ ಹೋದ್ರೆ ನನ್ ಗೌಡ್ರತವ ಮಾತಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ನೀನೇ ಮಾತಾಡಿ ಸರಿ ಮಾಡಿಯೋ ಇಲ್ಲ ನಾನ್ ಮಾತಾಡ್ಬೇಕೋ ನೀನೇ ತೀರ್ಮಾನ ಮಾಡು.